ಇನ್ನು ಈ ಒಂದು ವೈರಸ್ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಬೆಂಗಳೂರಿನ ಜನರು ಹುಷಾರಾಗಿರಬೇಕು ಅಂತ ಕೂಡ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಇನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ HMPV. ಬೆಂಗಳೂರಿನ ಜನರು ಹುಷಾರಾಗಿರಬೇಕು. IT ಸಿಟಿಯಲ್ಲಿ ಮುಂದಿನ 3 ದಿನ ಭಾರಿ ಚಳಿ ಇದೆ. ಹೀಗಾಗಿ ನೀವು ಹುಷಾರಾಗಿರಬೇಕು. ರಾಜ್ಯದ ಹಲವೆಡೆ ಕೂಡ ವ್ಯಾಪಕವಾಗಿ ಚಳಿಗಾಳಿ ಬೀಸ್ತಾ ಇದೆ. ಇನ್ನು ಚಳಿಗಾಳಿಗೆ ಅಗತ್ಯ ಎಚ್ಚರಿಕೆಯನ್ನು ಕೂಡ ವಹಿಸಿಕೊಳ್ಳಬೇಕು ಅಂತ ಸೂಚನೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಈ ಒಂದು ವೈರಸ್ ಅತಿ ಹೆಚ್ಚಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ತಾ ಇದೆ. ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರಬಹುದು ಅಥವಾ ಫೀಲ್ ಮಾಡ್ತಾ ಇರಬಹುದು, ಕಳೆದ 2-3 ದಿನಗಳಿಂದ ಸತತವಾಗಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಚಳಿ ಕಾಣಿಸ್ಕೊಳ್ತಾ ಇದೆ. ಇನ್ನು 3 ದಿನಗಳ ಕಾಲ ಕೂಡ ಚಳಿಗಾಳಿ ಹೆಚ್ಚಾಗೇ ಇರುತ್ತೆ ಅಂತ ಕೂಡ ಅಸಂಪ್ಷನ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಜನರು ಹುಷಾರಾಗಿರಬೇಕು, ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಬೇಕು. ಯಾಕಂದ್ರೆ ಈಗ ಮಗುವಿಗೆ ಯಾವಾಗ ವೈರಸ್ ತಗುಲಿದೆ ಅಂತ ಗೊತ್ತಾಗಿದೆ, ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರವು ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಜ್ಯದ ಜನರು ಕೂಡ ಅಲರ್ಟ್ ಆಗಿರಬೇಕು. ಯಾಕಂದ್ರೆ ಈಗ ಚಳಿಗಾಲ, ಈ ಒಂದು ವೈರಸ್ ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಆದಷ್ಟು ಬೆಚ್ಚಗಿರಬೇಕು. ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಕೂಡ ಅಗತ್ಯ ಕ್ರಮಗಳನ್ನು ವಹಿಸಿಕೊಳ್ಬೇಕು. ಬೆಂಗಳೂರಿನ ಮಕ್ಕಳಲ್ಲಿ HMP ವೈರಸ್ ಪತ್ತೆ ಆತಂಕವನ್ನ ಸೃಷ್ಟಿಸಿದೆ. ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಚಿವರಿಂದ ಈ ಸಂಬಂಧ ಮೀಟಿಂಗ್ ಕೂಡ ನಡೆಯುತ್ತೆ. ಇನ್ನು ಆರೋಗ್ಯದ ಸಂಬಂಧ ಅಥವಾ ವೈರಸ್ನ ಸಂಬಂಧ ತುರ್ತು ಸಭೆಯನ್ನ ನಡೆಸ್ತಾರೆ ಸಚಿವ ದಿನೇಶ್ ಗುಂಡೂರಾವ್. ವಿಧಾನಸೌಧದ ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ಈ ತುರ್ತು ಸಭೆ ನಡೆಯುತ್ತೆ. ಇನ್ನು ಎಸ್ಪೆಷಲಿ ಬೆಂಗಳೂರಿನ ಮಕ್ಕಳಲ್ಲಿ HMP ವೈರಸ್ ಪತ್ತೆ ಆತಂಕವನ್ನ ಸೃಷ್ಟಿಸಿರುವಂಥದ್ದು. ಹಾಗಾದ್ರೆ HMPV ವೈರಸ್ನ ಆತಂಕಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮೀಟಿಂಗ್ ಕೂಡ ನಡೆಸ್ತಾರೆ ಆರೋಗ್ಯ ಸಚಿವರು. Report has come out that this is the first case of HMPV in India, which is not true, because HMPV is an existing virus and certain percentage of people do get affected by this virus, and it is not something new. And the baby, the child that has got affected, has got no travel history, and they're all local people. They're not coming from China or Malaysia or some other country. So I do not think there's any connection to that. China's outbreak is, they are saying, is a new variant of HMPV. So that is what they are saying. We don't have the full details. And Government of India. ಬೆಂಗಳೂರಿನಲ್ಲಿ ಚೀನಾ ಡೆಡ್ಲಿ ವೈರಸ್ ಪತ್ತೆ ಆತಂಕ ಸೃಷ್ಟಿ ಮಾಡಿದೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವೈರಸ್ ಹೊಸದೇನಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋದು. ಉಸಿರಾಟ ಸಮಸ್ಯೆಯಿಂದ ಈ ವೈರಸ್ ಬರುವಂತಹ ಸಾಧ್ಯತೆ ಇದೆ. ಇಮ್ಯುನಿಟಿ ಪವರ್ ಯಾರು ಕಡಿಮೆ ಇರುತ್ತೋ ಅಂತ ಮಕ್ಕಳಿಗೆ ಈ ವೈರಸ್ ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಇನ್ನು ಚೀನಾ ವೇರಿಯಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿರೋದು. ಜೊತೆಗೆ ಇದ್ರ ಬಗ್ಗೆ ನಾಳೆ ಡಿಸ್ಕಸ್ ಕೂಡ ನಡೆಯುತ್ತೆ ಅಂತ ಹೇಳಿರೋದು. ಇದು ಬಹಳ ವರ್ಷಗಳಿಂದ ಇದೆ, ಇದ್ರ ಬಗ್ಗೆ ಆತಂಕ ಬೇಡ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗು ಎಲ್ಲೂ ಓಡಾಡಿಲ್ಲ, ಸಮಸ್ಯೆ ಕೂಡ ಇಲ್ಲ, ಆರಾಮಾಗಿದೆ. ಪುಣೆ ಲ್ಯಾಬ್ಗೆ ಕಳುಹಿಸುವ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹಳೆಯ ವೈರಸ್, ಸಹಜ ಎಚ್ಚರಿಕೆಯನ್ನ ವಹಿಸಬೇಕು ಹೀಗಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. I don't think we should be simply testing when, unnecessary. How many, for every person with cold and cough, you start testing, then, what is the use of to find out the strain of this? But this is our own, these are all local strains which have been there. Whether China, we should also first know what is the strain that is there in China. That information has to come. So whether do they have it or not, I do not know. So let us see. I think maybe I can give you more clarity after the meeting gets over. And I will not want to blame anybody.
But of course, you all have to be careful and take whatever necessary, which is there for all, any viral or any bacterial diseases. If we are careful, it's better for us Sir, to wash our definitely. hands, to to keep